ಸೊ ನೋಡಿದ್ರಲ್ಲ, ಇನ್ನೇನು ಗಾಡಿ ತಳ್ಳ ಪರಿಸ್ಥಿತಿ ಇವರು ಆ್ಯಕ್ಚುಲಿ. ಕೊನೆಗೂ ಹೆಂಗೋ ಬಂದು ಸೇರ್ಕೊಂಡ್ವಿ ಯಾವುದೋ ಸೊಸೈಟಿ ಒಳಗಡೆ ಒಂದು ಚಾರ್ಜಿಂಗ್ ಸ್ಟೇಷನ್. ನಮಗೂ ಎಲ್ಲರಿಗೂ ಇವಾಗ ರಿಯಲೈಸ್ ಆಯ್ತು, ಬಿಕಾಸ್ ಇಷ್ಟ ತನಕ ರೇಂಜ್ ಆಂಗ್ಸೈಟಿ ಇತ್ತಲ್ವ. ಸೊ ನಾವೇನೋ ತಿನ್ಕೊಬತ್ತೀವಿ, ಅಲ್ಲಿ ತನಕ ಸಿಗೋಣ. ಸೊ ಗೈಸ್, ಇವಾಗ ನಾವು ಆ ಕಡೆ ಗಾಡಿನ ಚಾರ್ಜ್ ಹಾಕ್ಬಿಟ್ಟು ಅಭಯವಾರಿಗಳ ಥರ ಇವಾಗ ಗೂಗಲ್ ಮ್ಯಾಪ್ ಬ್ರೋ ಒಳಗಿದೆ ನೋಡು ಬ್ರೋ, TGS ಅಂತ. ಇಲ್ಲಿದೆ ಸಡನ್ನಾಗಿ ಭಯ ಆಗೋಯ್ತು ಗುರು, ಪಟಾಕಿ ಅಂಗಡಿ ಇದು ಅಂತ. ಸರಿ, ಹಂಗಾರೆ ನಾವು ಬ್ಯಾಟಿಂಗ್ ಮಾಡ್ಕೊಬತ್ತೀವಿ. ಇನ್ನೇನು ದ ಗ್ರ್ಯಾಂಡ್ಸ್ ವಸ್ತಿಕ್, ದ ಸೇವಿಯರ್. ಅಲ್ಲೂ ಮುಂದೆ ಇತ್ತು, ಬಟ್ ಈ ಬಿಸಿಲ ನಂಗೆಲ್ಲೂ ಹೌದು ನಿಜ ಆಗಲ್ಲ. 40ಇಂದ 37 ಏನೋ ಇದೆ ಈಗ. ಜಸ್ಟ್ ಇಡು. ಓ, ಸೋಲಾರ್ ನೀರು ಇದ್ದಂಗೆ ಇದೆಯಲ್ಲ ಗುರು, ಬಿಸಿ ಬಿಸಿ. ಐಸ್ ಕ್ರೀಮ್ ಒಂದು ಹೇಳಪ್ಪ. ಬಿಸಿ 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 ನೀರು. ಸೊ ಎಸ್, ಸೇಮ್ ಥಿಂಗ್ ಮ್ಯಾನ್. ಅವತ್ತು ಅಷ್ಟೇ, ಲೈಕ್ ಇಟ್ ವಾಸ್ ದ ಸೇಮ್ ಡೇ ಆ್ಯಕ್ಚುಲಿ. ಲಾಸ್ಟ್ ವ್ಲಾಗ್ ಮತ್ತು ಇದು ಓವರ್ ಈಟಿಂಗ್ ಅಂದ್ಬಿಟ್ಟು ಏನೂ ರೆಕಾರ್ಡು ಮಾಡಿಲ್ಲ, ಬಿಕಾಸ್ ಕ್ಯಾಮ್ರಾ ವಾಸ್ ಗೆಟಿಂಗ್ ಹೀಟೆಡ್, ಫೋನ್ ವಾಸ್ ಗೆಟಿಂಗ್ ಹೀಟೆಡ್. ಸೊ ಎಸ್, ಅವತ್ತು ಸಾಯಂಕಾಲ ಥ್ರೂ ಇಂಡೋರ್ ಉಜ್ಜೈನ್ಗೆ ಹೋಗಿ ರೀಚ್ ಆದ್ವಿ. ಸೊ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವ್ಲಾಗ್ ಈಸ್ ಅಬೌಟ್ ಉಜ್ಜೈನ್. ಕೀಪ್ ವಾಚಿಂಗ್, ಐ ಗೆಸ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಹಲೋ ಎವ್ರಿವನ್. जय महाकाल, महाकाल की नगरी, जय महाकाल. ಜೈ ಮಹಾಕಾಲ್. ಹಿಂಗೇನೋ ಆಗ್ಬಿಟ್ಟಿದೆ ಇಲ್ಲಿ ಬಂದು. ಇವಾಗ ನಾವು ಬಂದಿದ್ದೀವಿ ಉಜ್ಜೈನ್ಗೆ, ಮಹಾಕಾಲ್ ನಗರಿ. ಎಷ್ಟು ಸಗದಾಗಿದೆ ದೇವಸ್ಥಾನ, ಹೇಳ ಸ್ವಲ್ಪ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಸಗದಾಗಿ ಮಾಡೋರೆ. ಡೆವಲಪ್ಮೆಂಟ್ ಆಗಲಿ ಅದು ಇದು ಅಂದ್ಕೊಂಡು. ಲಿಟ್ರಲಿ ನಮ್ದು ಒಂಥರ ವೈಬೇ ಚೇಂಜ್ ಆಗ್ತಿದೆ ನೋಡೋದ್ಲಿಗೆ ಅಲ್ವಾ? ಮಧ್ಯಾಹ್ನದಿಂದ ಬಿಸಿಲಲ್ಲಿ ಸುಟ್ಟೋಗಿರೋ ಇದು ಥರ ಆಗಿದ್ವಿ. ನಮಗೂ ಜ್ವರ ಬಂದಾಗ ಇವಾಗ ಜ್ವರ ಬಂದಂಗೆಲ್ಲ AC ಡೈರೆಕ್ಟ್ ನಿನ್ನ ಮೂಗೆ ಹೊಡಿತಿತ್ತು. ಜೈ ಮಹಾಕಾಲ್, ಜೈ ಮಹಾಕಾಲ್. ಇಲ್ಲಿ ಬರ್ತಿದ್ದಂಗೆ ಆ್ಯಕ್ಚುಲಿ ವೈಬೇ ಚೇಂಜ್ ಆಗೋಯ್ತು, ಗೊತ್ತಾ? ಕಾರ್ ಪಾರ್ಕಿಂಗೇ ಅದಾ ಅಥವಾ ಬೇರೆ ಕಡೆ ಇತ್ತಾ ಪಾರ್ಕಿಂಗ್? ಸೊ ಇವಾಗ ನಾವು ದೇವಸ್ಥಾನದಿಂದ ಎಷ್ಟೊಂದು ದೂರ ಕಾರ್ನ ಇಟ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಲಿಟ್ರಲಿ. ಇವಾಗ ಹಿಂಗೆ ಹೋಗಿ ಈ ಕಡೆಯಿಂದ ಎಂಟ್ರೆನ್ಸ್. ಇದರ 3 ಜನ ಇದ್ದಾರೆ. ಗಂಟೆ ಬೆಲ್ಸ್ ಬೆಲ್ಜಲ್ಲ ಅದು, ಬೆಲ್ಸ್ ಬೆಲ್. ವಾವ್, ಪ್ಲಾನ್ ಇದೆ ನೋಡಿ. ಮಹಾಕಾಲ್ ಫುಲ್ ಡೆವಲಪ್ ಮಾಡಿ. ಇಲ್ಲಿದ್ದೀವಿ. ಹಾಂ, ದೇವಸ್ಥಾನ ಎಲ್ಲಿದೆ? ಇಲ್ಲಿಗೆ ಹೋಗ್ಬೇಕಾ ನಾವೀಗ? ಇನ್ನೂ ಇಲ್ಲಿದ್ದೀವಿ. ಹಿಂಗೆ ಹೋಗಿ ಹಿಂಗೆ ಸುತ್ತಾಕೊಂಡು ಬಂದ್ವಿ. ವಾವ್ ಮ್ಯಾನ್, ಟೆಂಪಲ್ ಕಾಂಪ್ಲೆಕ್ಸ್ ಚೆನ್ನಾಗಿ ಮಾಡೋರು ನೋಡಿ ಆ್ಯಕ್ಚುಲಿ. ಯು ಆರ್ ಹಿಯರ್. ನಾವು ಇಲ್ಲಿಂದ ಬಂದ್ವಲ್ಲ, ಕಾರ್ ಇಲ್ಲೆಲ್ಲೋ ಇದೆ. ಕಾರ್ ಇಲ್ಲಿದೆ. ಸೊ ನಾವು ಇಲ್ಲಿಗೆ ಬಂದು ಇಲ್ಲಿಂದ ಹಿಂಗೆ ಬಂದು ಎಗ್ರಿ ಅಂದ ಅವನು. ಹಾಂ ಸರಿ. ಎಸ್, ಕೊನೆಗೂ ದರ್ಶನ ಎಲ್ಲ ಸಗದಾಗಾಯ್ತು ಗುರು. ₹1 ಕೊಡಿದೆ. ಬೇಗ ಕ್ಲೋಸಿಂಗ್ ಟೈಮ್ ಅಂದ್ಬಿಟ್ಟು ಬೇಗ ತಳ್ಕೊಂಡು ಏನೋ ಒಂದು ಆಗೋಯ್ತು. ಜೈ ಮಹಾಕಾಲ್. ಟು ಬಿ ಆನೆಸ್ಟ್ ಅಲ್ಲೂ ಬೇಗ ಆಗೋಗಲ್ಲ. ಎಲ್ಲಿ? ಅಲ್ಲಿ ಓಂಕಾರೇಶ್ವರ ಅಲ್ಲ? ಅಲ್ಲಿ ಈ ಥರ ಸಿಸ್ಟಮ್ ಎಲ್ಲ ಎಲ್ಲಿದೆಯೋ ನೀನೇ ಹೇಳು. ಖುಷಿ ಆಯಿತು ಗುರು, ಲಿಟ್ರಲಿ ಖುಷಿ ಆಯಿತು. ಮೋರ್ ದೆನ್ 10 ಸೆಕೆಂಡ್ ಸಿಕ್ಕಿಲ್ವೇನೋ ನಮಗೆ. ಇನ್ನೂ ಜಾಸ್ತಿ. ಬೈ ದ ವೇ, start of this year I was an atheist actually. No, not start of this year. I mean, since my last birthday I was an atheist, and atheist where I wanted someone to prove me wrong, that kind of atheist. And today here I am. ಜೈ ಮಹಾಕಾಲ್. ಸೊ ಇವಾಗ ದರ್ಶನ ಎಲ್ಲ ನೀಟಾಗಿ ಆಯ್ತಲ್ವಾ? ಇಲ್ಲಿ ಭಾರತ್ ಮಾತಾ ಮಂದಿರ ಅಂತ ಇದೆ. ಸೊ ಬಂದಿದ್ದೀವಿ. ಮೇನ್ ದೇವಸ್ಥಾನ ಬಿಟ್ಟು ಈ ಕಡೆ ಸುಮಾರು ದೇವಸ್ಥಾನಗಳಿದೆ. ಅದನ್ನೆಲ್ಲ ಇವಾಗ ಸ್ವಲ್ಪ ಟೈಮ್ ಇದೆ, ಅದಕ್ಕೆ ಒಂದೊಂದಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಭಾರತ್ ಮಾತಾ ಮಂದಿರ್. ನೀವು ನನ್ನ ವ್ಲಾಗ್ನ ಇನ್ಫಾರ್ಮೇಷನ್ ಪರ್ಪಸ್ಗೆ ನೋಡ್ತಾ ಇದ್ದರೆ ನಿಮ್ಗೆ ಐಡಿಯಾ ಬರಬೇಕು ಅಂತ, ಯಾವ ಐಡಿಯಾನೂ ಬರೋಲ್ಲ. ಎಂಟರ್ಟೈನ್ಮೆಂಟಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಮುಂದುವರಿಸಿ. ನಂಗೆ ಇದೆಲ್ಲ ನೋಡಿದ್ರೆ ಕಾಂತಾರ ಟೈಗರ್ ಸೀನ್ ನೆನಪು ಬರುತ್ತೆ ಅದು ಒಂಥರ. ಇಲ್ಲೇನೋ ಇದೆ ನೋಡಿ, ಕಂಟ್ರಿದು ಡೆಮೋಗ್ರಫಿಕ್ಸ್. ಗೋಕರ್ಣ ಆತ್ಮಲಿಂಗ ತೋರಿಸೇ ಇಲ್ಲ, ಬರೀ ಜ್ಯೋತಿರ್ಲಿಂಗ ಅನ್ಸುತ್ತೆ. ಹೌದು,
ಇದು ಆ್ಯಕ್ಚುಲಿ ಉಜ್ಜಯಿನ್ ಮಹಾಕಾಲ್ ದೇವಸ್ಥಾನ, ಅದು ಫುಡ್ ಕೋರ್ಟಲ್ಲಿದ್ದೀವಿ. ಸೊ ಸಿಮಿಲಾರಿಟೀಸ್ ನೋಡ್ಬೋದು ನೀವು. ಹಂಗೆ ಇದೆ. ತುಂಬ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ. ಟು ಬಿ ಆನೆಸ್ಟ್, ಎಸ್, We are surprised. Prepared with zero palm oil, pure, clean taste in every bite. Okay. ಝೀರೋ ಪಾಮ್ ಆಯಿಲ್ ಇಸ್ ಗುಡ್. Yeah. ಜೀವನದಲ್ಲಿ ಏನು ಮಿಸ್ ಮಾಡಿದ್ರು ಹ್ಞೂ ಉಜ್ಜಯಿನ್ ಮಹಾಕಾಲ್ ಟೆಂಪಲ್ಗೆ ಬರೋದನ್ನ ಮಿಸ್ ಮಾಡಬೇಡಿ ಅಷ್ಟೇ. ಅಷ್ಟೇ. ಹತ್ತತ್ರ ಇವಾಗ ನಂದು 20,000 ಸ್ಟೆಪ್ಸ್ ಆಗ್ತಾ ಬಂತು. ಕಾರ್ ಹೋಗೋಷ್ಟರಲ್ಲಿ 21-22 ಸಾವಿರ ಆಗಿರ್ಬೋದು. 23 ಆಗುತ್ತೆ, ಇನ್ನೂ ತುಂಬ ದೂರ ಹೋಗೋದಿದೆ. ಇವಾಗಲೇ 18 ಏನೋ ಆಯಿತು. ನೋಡಿದ್ರಲ್ಲ ಗೈಸ್, ಬರ್ಡ್ ನೋಡು. ದಿಸ್ ವಾಸ್ ಉಜ್ಜಯಿನ್ ಮಹಾಕಾಳೇಶ್ವರ್. ವಾಟ್ ಬರ್ಡ್ ಇಸ್ ದಿಸ್? ಸೀಗಲ್. ಓಕೆ, ಅಲೌಡ್ ನೈ ಕ್ಯಾಮ್ರಾ. ಸೊ ದಿಸ್ ವಾಸ್ ಉಜ್ಜಯಿನ್ ಮಹಾಕಾಲ್ ಆಯ್ತು. ಒಳಗಡೆ ಕ್ಯಾಮ್ರಾ ಅಲೌಡೇ ಇಲ್ಲ ಮೇನ್ ಗೇಟ್ ಒಳಗಡೆ. ಬಟ್ ಯಾವ ಧೈರ್ಯದ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ನೋ ಗೊತ್ತಿಲ್ಲ. ಲೈಕ್ ಅಗೇನ್ ಆ್ಯಂಡ್ ಅಗೇನ್ ಸೆಕ್ಯೂರಿಟಿ ಗಾರ್ಡ್ಸ್ ಬಂದುಬಿಟ್ಟು ಹೇಳ್ತಾ ಇದ್ರು ಕ್ಯಾಮ್ರಾ ಅಲೌಡ್ ಇಲ್ಲ, ಲೈಕ್ ಫೈನ್ ಬೀಳುತ್ತೆ ಅದು ಇದು ಅಂತ. ಬಟ್ ಸುಮ್ಮನೆ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಕೊನೆಗೂ ಒಂದು 2 ಜನ ಬಂದುಬಿಟ್ಟು ನಿಲ್ಲಿಸ್ಬಿಟ್ರು ವ್ಲಾಗ್ ಎಲ್ಲ ಮಾಡೋದು. ನಾನು ನೋಡಿರೋದ್ರಲ್ಲೇ ಒನ್ ಆಫ್ ದಿ ಬೆಸ್ಟ್ ದೇವಸ್ಥಾನ ಅಂತ ಹೇಳ್ಬೋದು ಉಜ್ಜಯಿನ್ ಮಹಾಕಾಲ್. ನೀವು ಜೀವನದಲ್ಲಿ ಏನು ಮಿಸ್ ಮಾಡಿದ್ರು ಉಜ್ಜಯಿನ್ ಮಹಾಕಾಲ್ಗೆ ಹೋಗೋದನ್ನ ದಯವಿಟ್ಟು ಮಿಸ್ ಮಾಡಿಬಿಡಿ. ಒಂದ್ಸಲ ಆದರೂ ಹೋಗಿ. ಇಟ್ಸ್ ಕಂಪ್ಲೀಟ್ಲಿ ಏನಂತಾರೆ, ಲೈಕ್ ತುಂಬ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಿತ್ತು ನಂಗಲ್ಲಿ. ಆ್ಯಂಡ್ ಅಲ್ಲಿ ಹೋಗ್ತಿದ್ದಂಗೆ ವೈಬೇ ಚೇಂಜ್ ಆಯಿತು ಅಂತ ವಿಡಿಯೋದಲ್ಲೂ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಎಸ್, I still am an atheist, kind of. More than an atheist, I would say a seeker. And ಈ ವಿಷಯದ ಬಗ್ಗೆ ಎಲ್ಲ ಮಾತಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಅನಿಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಮೈ ಲೈಫ್. ಸೊ ಎಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಐ ಡೋಂಟ್ ನೋ, ಏನಾದರೂ ಮಾಡಿ. ಎಸ್, ದಿಸ್ ವಾಸ್ ಉಜ್ಜಯಿನ್. ಆ್ಯಂಡ್ ಆಮೇಲೆ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಟ್ರಿಪ್ ನಾವು ಆ್ಯಕ್ಚುಲಿ ಜೈಪುರ್ಗೆ ಹೋಗ್ತಾ ಇದ್ದೀವಿ. ಸೊ ಜೈಪುರ್ ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ಆನ್ ದ ವೇ ಹೋಗ್ತಾ ಮೇ ಬಿ ಹತ್ರ ಬಂದಿದ್ದೀವಿ ರಾಜಸ್ಥಾನ್ಗೆ. ಜೈಪುರ್ಗೆ ಹೋಗೋಣ ಆನ್ ದಿ ವೇ ಅಂದ್ಬಿಟ್ಟು ಜೈಪುರ್ಗೆ ಹೋಗ್ತೀವಿ. ಸೊ ದ ನೆಕ್ಸ್ಟ್ ವ್ಲಾಗ್ ಇಸ್ ಅಬೌಟ್ ಜೈಪುರಲ್ಲಿ ಆಂಬರ್ ಫೋರ್ಟ್. ಆ್ಯಂಡ್ ಜಾಸ್ತಿ ಏನು ನೋಡೋಲ್ಲ ಆ್ಯಕ್ಚುಲಿ. ಆನ್ ದಿ ವೇ ಹಂಗೆ ಪಾಸ್ ಆಗ್ತಿದ್ವಿ ಅಂತ ನಿಲ್ಲಿಸ್ಕೊಂಡು ಮಧ್ಯಾಹ್ನದಿಂದ ಸಾಯಂಕಾಲ ತನಕ ನೋಡ್ತೀವಿ. ದ್ಯಾಟ್ಸ್ ಅಬೌಟ್ ದ ನೆಕ್ಸ್ಟ್ ವ್ಲಾಗ್. ಇಲ್ಲಿ ತನಕ ನೋಡಿದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್. ಏನೇನಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್, ಫಾಲೋ ಇಲ್ಲ. ಸೊ ಎಸ್, ಏನಾದರೂ ಮಾಡಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.